ತುಮಕೂರಿನಲ್ಲಿ ಪಾರ್ಕಿಂಗ್ ಕಿರಿಕಾಗಿದೆ. ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಲಾಗಿದೆ. ರಸ್ತೆಗೆ ಅಡ್ಡ ಕಾರು ನಿಲ್ಲಿಸಿದ್ದನ್ನ ಪ್ರಶ್ನೆ ಮಾಡಿದಕ್ಕೋಸ್ಕರ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿದೆ. ತುಮಕೂರು ತಾಲೂಕಿನ ಕಿತ್ತಗಾನಹಳ್ಳಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ನೋಡಿ. ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರುವಂತಹ ಗಲಾಟೆ. ತುಮಕೂರು ತಾಲೂಕಿನ ಕಿತ್ತಗಾನಹಳ್ಳಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ವಸಂತ, ಲಾವಣ್ಯ, ಗೀತಾ ಅನ್ನೋರಿಂದ ಮಾರಣಾಂತಿಕವಾಗಿ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಗೌರೀಶ್, ಜಯಶ್ರೀ, ಕಮಲಮ್ಮ ಅವರಿಗೆ ಗಂಭೀರವಾದಂತಹ ಗಾಯ ಆಗಿದೆ. ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿದೆ. ಕಬ್ಬಿಣದ ರಾಡ್ನಿಂದ ಮನ ಬಂದಂತೆ ನೋಡಿ ಮಾರಣಾಂತಿಕವಾಗಿ ಥಳಿತ ಮಾಡಲಾಗಿದೆ. ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಎಫ್ಐಆರ್ ಅನ್ನ ದಾಖಲಿಸಿ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಗ್ರಾಮಾಂತರ ಪೊಲೀಸರು. ಕಾರು ಪಾರ್ಕಿಂಗ್ ವಿಚಾರಕ್ಕೆ ನೋಡಿ ಕಿರಿಕಾಗಿದೆ. ಬೆಂಗಳೂರಿನಲ್ಲಂತೂ ಸಿಕ್ಕಾಪಟ್ಟೆ ಆಗ್ತಾನೆ ಇರುತ್ತೆ. ಬಟ್ ನೋಡಿ ತುಮಕೂರಿನಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆ ಆಗಿರುವಂಥದ್ದು. ಎಲ್ಲೆಲ್ಲೂ ಕೂಡ ಪಾರ್ಕಿಂಗ್ ಸಮಸ್ಯೆಗಳು ಅಬ್ಬಬ್ಬಬ್ಬ ನೋಡಿ. ಈಗಾಗಲೇ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರು, ಒಬ್ಬರನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಗಿರುವಂಥದ್ದು. ನೋಡಿ ಹೆಂಗೆ ಕಚ್ಚಾಡ್ಕೊಂಡು ಒಡೆದಾಡ್ಕೊಂಡು ಪಾರ್ಕಿಂಗ್ ವಿಚಾರ ಅಷ್ಟೇ ಮಾತುಕತೆಯಲ್ಲೇ ಮುಗಿಸೋದನ್ನ ಬಿಟ್ಟು ನೋಡಿ ಕೈನಲ್ಲಿ ಯಾವ ರೀತಿಯಾಗಿ ಹಿಡ್ಕೊಂಡ್ ಬಂದಿದ್ದಾರೆ, ಒಡೆದಾಕ್ಬೇಕು ಇವ್ರನ್ನ ಅನ್ನೋ ರೀತಿಯಾಗಿ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್, ಏನಾಯ್ತು? ಬರೀ ಪಾರ್ಕಿಂಗ್ ವಿಚಾರಕ್ಕೆ ಆದಂತಹ ಗಲಾಟೆ ಅಥವಾ ವೈಯಕ್ತಿಕ ಕಾರಣಗಳು ಏನಾಯ್ತು? ಜೊತೆಗೆ ಏನಾಗಿತ್ತು ಪ್ರೆಸೆಂಟ್ ಅಲ್ಲಿ ಘಟನೆ ಏನಾಗಿತ್ತು? ಏನಿದೆ ಅಪ್ಡೇಟ್ಸ್? ಎಸ್ ಕುಸುಮ, ಏನಂತಂದ್ರೆ ಪಾರ್ಕಿಂಗ್ ಮಾಡೋ ವಿಚಾರವಾಗಿ ಕಳೆದ ಸುಮಾರು ದಿನಗಳಿಂದಲೂ ಕೂಡ ಕಿತ್ತಗಾನಹಳ್ಳಿ ಅನ್ನುವಂತ ಗ್ರಾಮದಲ್ಲಿ ಆ ರಸ್ತೆಯಲ್ಲಿ ವಾಹನವನ್ನ ರಸ್ತೆಗೆ ನಿಲ್ಲಿಸ್ತಾರೆ ಅನ್ನೋ ಒಂದು ರೀತಿಯಲ್ಲಿ ಮಾತಿನ ಚಕಮಕಿಗಳು ನಡೆದಿದ್ವು. ಆದ್ರೆ ನಿನ್ನೆ ಆ ಒಂದು ಕಿತ್ತಗಾನಹಳ್ಳಿಯಲ್ಲಿ ತುಮಕೂರು ತಾಲೂಕಿನ ಈ ಒಂದು ಗ್ರಾಮದಲ್ಲಿ ರಸ್ತೆಗೆ ಕಾರ್ ನಿಲ್ಸಿದ್ದಂತ ವಸಂತ್ ಅವ್ರನ್ನ ನಿಮ್ಮ ಕಾರನ್ನ ಪಕ್ಕಕ್ಕೆ ಹಾಕೊಳ್ಳಿ ಅಂತ ಹೇಳಿ ಗೌರೀಶ್ ಅನ್ನುವಂಥವ್ರು ಹೇಳಿದಂತ ಸಂದರ್ಭದಲ್ಲಿ ಏಕಾಏಕಿ ಕಬ್ಬಿಣದ ರಾಡ್ನಿಂದ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತದ್ದು. ಈ ಒಂದು ಹಲ್ಲೆಯಿಂದಾಗಿ ಗೌರೀಶ್, ಜಯಶ್ರೀ ಮತ್ತೆ ಕಮಲಮ್ಮ ಅನ್ನುವಂಥವ್ರಿಗೆ ಸಂಪೂರ್ಣವಾಗಿ ಗಾಯಗಳಾಗಿರುವಂತದ್ದು. ಅದರಲ್ಲಿ ಗೌರೀಶ್ ಅನ್ನುವಂತ ವ್ಯಕ್ತಿಗೆ ವಸಂತ್ ಅವರು ರಾಡ್ನಿಂದ ಹೊಡೆದಿದ್ದರಿಂದಾಗಿ ತಲೆಗೆ ಸಂಪೂರ್ಣ ಪೆಟ್ಟಾಗಿರುವಂತದ್ದು. ಈಗಾಗಲೇ ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇರುವಂತದ್ದು. ಈ ವಿಚಾರವಾಗಿ ಈಗಾಗಲೇ ತುಮಕೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಆದ್ರೆ ಕೇವಲ ಪಾರ್ಕಿಂಗ್ ವಿಚಾರಕ್ಕೆ ಈ ರೀತಿಯಾಗಿ ಹೊಡೆದಾಡ್ಕೊಂಡಿರುವಂತದ್ದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಇಬ್ಬರ ನಡುವೆ ಇನ್ನು ಹಳೆಯ ವೈಷಮ್ಯ ಏನಾದ್ರು ಇತ್ತ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಆ ಒಂದು ವಿಚಾರದಲ್ಲಿ ಪೊಲೀಸರ ತನಿಖೆಯಿಂದಷ್ಟೇ ಸ್ಪಷ್ಟವಾಗಿ ತಿಳಿದು ಬರ್ಬೇಕಾಗಿರುವಂತದ್ದು ಕುಸುಮ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.